ಯಾಕ್ರೇನು ಮಲಗ್ಲಿಲ್ವೇ? ನಿದ್ದೆ ಬರ್ಲಿಲ್ಲ. ಮನಸ್ಗೇನಾದ್ರೂ ಚಿಂತೆನಾ? ನಿನ್ನ ಆರೋಗ್ಯತೆ ಚಿಂತೆ. ನನ್ನ ಆರೋಗ್ಯಕ್ಕೆ ಏನಾಗಿದೆ ರೇಣು? ನಾನು ಡಾಕ್ಟರ್ ಅಲ್ಲ, ನಿನ್ನ ಪರೀಕ್ಷೆ ಮಾಡಿ ನಿನ್ಗೆ ಏನಾಗಿದೆ ಅಂತ ಹೇಳೋಕೆ. ನನ್ನ ಆತ್ಮ ಹೇಳ್ತಾ ಇದೆ ನಿನ್ನ ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ. ರೇಣು, ಹೇಗೂ ಮನು ಇಷ್ಟರಲ್ಲೇ ದೊಡ್ಡ ಡಾಕ್ಟರ್ ಆಗಿ ಬರ್ತಾನೆ. ಈ ಪ್ರಾಣ ಸ್ನೇಹಿತನ ಪರೀಕ್ಷೆ ಮಾಡ್ತಾನೆ. ಕಾಯಿಲೆ ಏನಾದ್ರೂ ಇದ್ರೆ ಗುಣಪಡಿಸ್ತಾನೆ. ಮನು 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 ಅಂತ ದಿನಕ್ಕೆ ಅದೆಷ್ಟು ಸಲ ಅವನ ಜ್ಞಾಪಿಸ್ಕೊತೀಯ ಮಧು. ಈಗ ನೀನು ಅವನ ದೃಷ್ಟಿಲಿ ಕೃತಜ್ಞ, ಮಿತ್ರದ್ರೋಹಿ, ವಿಶ್ವಾಸಘಾತಕ. ಅವನ್ ಮಾತ್ ಬಿಡು. ನೋಡು, ನಿನ್ ಕೈ ಮುಗಿದು ಬೇಡ್ಕೋತೀನಿ, ಮುಂಚೆ ಬೆಂಗಳೂರಿಗೆ ಹೋಗಿ ಯಾರಾದ್ರೂ ದೊಡ್ಡ ಡಾಕ್ಟರ್ ಹತ್ರ ನಿನ್ನ ಆರೋಗ್ಯ ಪರೀಕ್ಷೆ ಮಾಡಿಸ್ಕೊ. ನಾನು ನಿನ್ ಜೊತೆಗೆ ಬರ್ತೀನಿ. ನಂಗೇನಾಗಿಲ್ಲ ರೇಣು. ಮಧು, ಕಾಲೇಜಿನಲ್ಲಿ ಓದ್ತಾ ಇದ್ದಾಗ್ಲಿಂದ ನಾವಿಬ್ರು ಸ್ನೇಹಿತರು. ನಿನ್ ನಡೆ ನುಡಿಲಿ ಒಂದಿಷ್ಟು ವ್ಯತ್ಯಾಸ ಆದ್ರೂ ನನಗ್ ಗೊತ್ತಾಗತ್ತೆ. ಈಚೀಚೆಗಂತೂ ನಿನ್ ನಡಿಗೆಯಲ್ಲಿ ಚೈತನ್ಯವಿಲ್ಲ, ನಿನ್ ಮಾತಲ್ಲಿ ಉತ್ಸಾಹವಿಲ್ಲ, ನಿನ್ ನೋಟದಲ್ಲಿ ಒಂದಿಷ್ಟು ಸಂತೋಷವಿಲ್ಲ. ಮಧು, ನಿನ್ ಚಿಂತೆನೇ ನನ್ ಚಿಂತೆ, ನಿನ್ ಸಂತೋಷನೇ ನನ್ ಸಂತೋಷ, ನಿನ್ನ ಆರೋಗ್ಯನೇ ನನ್ನ ಆರೋಗ್ಯ. ಈ ಭಾವನೆಗಳಲ್ಲಾದ್ರೂ ನಾನು ನಿನ್ನ ಒಳಗೆ ಬರ್ತೀನಿ ಮಧು. ರೇಣು, ನಾನು ಬೆಂಗಳೂರಿಗೆ ಹೋಗ್ಬೇಕು. ಒಳ್ಳೆ ಡಾಕ್ಟರ್ ಹತ್ರ ನನ್ನ ಆರೋಗ್ಯ ಪರೀಕ್ಷೆ ಮಾಡಿಸ್ಕೋಬೇಕು. ಅಷ್ಟೇ ತಾನೇ ನಿನ್ನಿಚ್ಛೆ? ಆಗ್ಲಿ ರೇಣು. ಮಧು, ಐ ಆಮ್ ವೆರಿ ಸಾರಿ. ನಿಮ್ದು ಹೃದಯಕ್ಕೆ ಸಂಬಂಧಪಟ್ಟ ರೋಗ. ಇದ್ರ ಟ್ರೀಟ್ಮೆಂಟ್ಗೆ ನೀವು ವೆಲ್ಲೂರಿಗೋ ಅಥವಾ ಬೊಂಬಾಯಿಗೆ ಹೋದ್ರೆ ಮಾತ್ರ ಸಾಧ್ಯ. ನನ್ನ ಈ ರೋಗ ಚಿಕಿತ್ಸೆಗೆ ಸುಮಾರು ಎಷ್ಟು ಖರ್ಚಾಗುತ್ತೆ ಡಾಕ್ಟರ್? ಕಡೆ ಪಕ್ಷ ಒಂದು 15-20 ಸಾವಿರ ರೂಪಾಯಿ ಆದ್ರೂ ಬೇಕು. ನಮ್ಮಪ್ಪ ನನ್ನ ತಂಗಿ ಮದ್ವೆಗೋಸ್ಕರ ಇಟ್ಟಿರೋ ಹಣನ ನನ್ನ ಕಾಯಿಲೆಗೋಸ್ಕರ ಉಪಯೋಗಿಸ್ಕೊಂಡ್ಬಿಡ್ಲೆ? ಛೇ, ಅಷ್ಟು ಹಣ ಸಂಪಾದನೆ ಮಾಡೋ ಯೋಗ್ಯತೆ ನಂಗೆಲ್ಲಿದೆ? ನನ್ನ ಕಾಯಿಲೆ ಗುಣವಾಗೋದಕ್ಕಿಂತ ನನ್ನ ತಂಗಿ ಮದುವೆ ಮುಖ್ಯ. ಅವಳು ಮದುವೆಯಾಗಿ ಸುಖವಾಗಿದ್ರೆ ನನ್ಗಷ್ಟೇ ಸಾಕು. ಅಲೋಕ, ಬಾ ಬಾ ಬಾ. ಬೆಂಗಳೂರಿಂದ ಏನ್ ತಂದಿದ್ದಿ? ಏನ್ ತಂದಿದ್ದೀನಾ? ತೋರಿಸ್ತೀನಿ. ಏನಪ್ಪ ಅದು? ಇದಾ? ಮಧು, ಡಾಕ್ಟರ್ ಹತ್ರ ಪರೀಕ್ಷೆ ಮಾಡ್ತಿದ್ಯಾ? ಏನಂದ್ರು ಡಾಕ್ಟ್ರು? ರೇಣು, ನನ್ಗಿರೋ ಕಾಯಿಲೆ ಎಲ್ಲ ಹೇಳ್ಬೇಕಾದ್ರೆ ಅರ್ಧ ಗಂಟೆ ಆದ್ರೂ ಬೇಕಾಗುತ್ತೆ. ತಮಾಷೆ ಮಾಡ್ಬೇಡ ಮಧು. ಡಾಕ್ಟರ್ ಏನಂದ್ರು? ಬಂದೇನಪ್ಪ, ನಿಮ್ಮ ಅಪ್ಪನ್ಗಿದ್ದ ಕಾಯಿಲೆ ನಿನ್ಗೂ ಏನಾದ್ರು ಬಂದಿದ್ಯಂತೇನೋ? ಏನಂದ್ರು ಡಾಕ್ಟ್ರು? ಅಮ್ಮ, ನೀನೊಬ್ನೇ ಮಗನ್ ಹೆತ್ಕೊಂಡೆ, ಇನ್ನೊಂದಿಬ್ರು ಗಂಡು ಮಕ್ಕಳನ್ನ ಹೆತ್ಕೋಬಾರ್ದಾಗಿತ್ತ?
ತಮಾಷೆ ಮಾಡ್ಬೇಡ್ವೋ? ಡಾಕ್ಟರ್ ಏನಂದ್ರು? ಡಾಕ್ಟ್ರು ನಿಂಗ್ ಮದ್ವೆ ಆಗಿದ್ಯಾ ಅಂತ ಕೇಳಿದೆ. ಆಗಿದೆ ಸಾರ್ ಅಂದೆ. ಮಕ್ಳೆಷ್ಟು ಅಂತ ಕೇಳಿದೆ. ಒಬ್ಬನೇ ಪುತ್ರರತ್ನ ಅಂತ ಹೇಳಿದೆ. ಅಮ್ಮ, ದೀಪಾವಳಿ ಹಬ್ಬ ಯಾವಾಗ ಹೇಳು? ಡಾಕ್ಟರ್ ಏನಂದ್ರು ಅಂತ ಕೇಳಿದ್ರೆ ಹಬ್ಬ ಯಾವಾಗ ಅಂತ ಕೇಳ್ತಿಯಲ್ಲೋ? ಹೇಳಮ್ಮ. ಈ ತಿಂಗಳ ಕೊನೆಲೆ ಅಣ್ಣ. ಹಬ್ಬದ ದಿನ ಒಳ್ಳೆ ಹೋಳಿಗೆ ಮಾಡಿಸಿ, ತುಂಬಾ ತುಪ್ಪ ಹಾಲು ಎಲ್ಲ ಹಾಕೊಂಡು ನಿನ್ ಹೆಂಡತಿ, ಮಗು, ತಾಯಿ, ತಂಗಿ ಎಲ್ಲರ ಜೊತೆ ಕೂತ್ಕೊಂಡು ಚೆನ್ನಾಗಿ ತಿನ್ನು. ನಿಂಗೆಂಥ ಕಾಯಿಲೆ ಕಸಾಲೆ ಏನು ಇಲ್ಲ. ನಿಂದು ಸ್ವಲ್ಪ ಶೀತದ ಮೈ, ಚಳಿಗಾಲ ಮಳೆಗಾಲದಲ್ಲಿ ಬೆಚ್ಚಗೆ ಬಟ್ಟೆ ಗಿಟ್ಟೆ ಹಾಕೊಂಡು ಒಂದಿಷ್ಟು ಕಷಾಯ ಗಿಷಾಯ ಮಾಡಿಸ್ಕೊಂಡು ಕುಡಿಯೋ ಮುಟ್ಟಾಳ ಅಂತ ಹೇಳಿದ್ರು. ಈಗ ಸಮಾಧಾನವಾಯ್ತು ನೋಡು ನನ್ಗೆ. ಇದು ನನ್ ಮೊದಲೇ ಗೊತ್ತಿತ್ತು. ಈ ರೇಣು ಮಾತು ಕೇಳ್ಕೊಂಡು ಬೆಂಗಳೂರು ಹೋಗಿದ್ದಕ್ಕೆ ನನ್ಗೊಂದು 200-300 ರೂಪಾಯಿ ದಂಡ. ಸಾವಿತ್ರಿ, ರೇಣುಗ್ ಹೇಳಿ ನಾನ್ ಬೆಂಗಳೂರಿಗೆ ಹೋಗಿ ಬಂದ ಖರ್ಚೆಲ್ಲ ವಾಪಸ್ ಕೊಡಕ್ ಹೇಳು. ಇಲ್ಲಿದ್ರೆ ಅವಳನ್ನ ತವಳ ಮನೆಗೆ ಹತ್ಬಿಡ್ತೀನಿ. ಈಗ ಎಲ್ಲಾರು ಹಚ್ಚೋಣ. ಇದು ಅಜ್ಜಿ, ಇದು ಅಮ್ಮ, ಇದು ಅತ್ತೆ, ಇದು ನಾನು, ಇದು ಯಾರು? ಅಲೋಕ. ನೋಡು ಎಷ್ಟು ಚೆನ್ನಾಗಿದೆ. ಇದ್ರಲ್ಲಿ ನೋಡು ಅಮ್ಮನ್ ಬಿಲ್ಲು. ಅಪ್ಪ, ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬರೋಣ. ಟುವಿ 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 ಎಂದು ಅಜ್ಜಿ ಆಡಿತು, ಅದರ ದನಿಯ ಕೇಳಿ ಎನ್ನ ಎದೆಯು ಮಿಡಿಯಿತು. ಟುವಿ 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 ಎಂದು ಅಕ್ಕಿ ಹಾಡಿತು, ಅದರ ದನಿಯ ಕೇಳಿ ಎನ್ನ ಎದೆಯು ಮಿಡಿಯಿತು. ಟುವಿ 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 ಎಂದು ಅಕ್ಕಿ ಹಾಡಿತು. ಅಲೋಕ, ಅಲ್ಲೋಡು, ಆ ಮೊದಲನೇದು ರಾಜ, ಇದು ಎರಡನೇದು ರೋಲರ್, ಆ ಮೂರನೇದು ರಾಕೆಟ್, ನಾಲ್ಕನೇದಿದೆಯಲ್ಲ ಅದು ಲೇಡಿ. ಅಲ್ಲಪ್ಪ, ಪುಟ್ಟನಾಗಿರೋದು ನಾನು, ಎರಡನೇದು ಅಜ್ಜಿ, ಮೂರನೇದು ಅಮ್ಮ, ನಾಲ್ಕನೇದು ಸಾವಿತ್ರಿ. ಮತ್ತೆ ನಾನು? ನೀನ್ ನನ್ ಜೊತೆ ಇಲ್ಲ. ಅಪ್ಪ, ಫೋಟೋದಲ್ಲಿ ನೋಡಿದ್ರೆ ತುಂಬಾ ನೀರ್ ಬರುತ್ತೆ, ಇಲ್ಲಿ ಯಾಕೆ ಸ್ವಲ್ಪನೇ ಬರ್ತಾ ಇದೆ? ಅದು ತುಂಬಾ ಮಳೆ ಬಿದ್ದಾಗ ತುಂಬಾ ನೀರು ಬರುತ್ತೆ. ತುಂಬಾ ಮಳೆ ಬಂದಾಗ ನಾವೊಂದ್ಸಲ ಬರೋಣವಾ? ಓ, ಬರೋಣ. ಈಗ ಹೋಗಿ ಅಜ್ಜಿ ಮಾಡಿರೋ ಚಿತ್ರಾನ್ನ, ಮೊಸರನ್ನ, ಆಂಬುಡೆ ಎಲ್ಲ ಕೂತ್ಕೊಂಡು ತಿನ್ನೋಣ. ಬಾ 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 ಬಾ. ಟುವಿ 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 ಎಂದು ಅಜ್ಜಿ ಹಾಡಿತು, ಅದರ ದನಿಯ ಕೇಳಿ ಎನ್ನ ಎದೆಯು ಮಿಡಿಯಿತು. ಟುವಿ ಟುವಿ ಏನಾಯ್ತಪ್ಪ? ಅಪ್ಪ, ಅಮ್ಮ, ರೇಣು, ರೇಣು, ಈ ಗಂಡಸು ನೋಡಿದ್ಯಾ ಎಷ್ಟು ಕೆಟ್ಟವರು. ಮನೋನಿಗೆ ಮಗು ಕೊಟ್ಟವರು. ಈ ಮಧು ನಿಂಗೆ ವಿಧವೆ ಪಟ್ಟ ಕಟ್ಟು ಹೋಗ್ತಾ ಇದ್ದಾನೆ. ನನ್ ಕ್ಷಮಿಸು ರೇಣು, ರೇಣು, ನನ್ ಕ್ಷಮಿಸು ರೇಣು, ರೇಣು, ರೇಣು.
ಯಾಕಮ್ಮ ಎಲ್ರು ಹೀಗೆ ಅಳ್ತಿದ್ದೀರಿ? ಅಪ್ಪಂಗೆ ಏನಾಯ್ತಮ್ಮ? ಯಾಕಮ್ಮ ಅಪ್ಪನ್ ಕಟ್ತಾ ಇದ್ದಾರೆ? ನಮ್ ರಾಮಭಟ್ರೊಳೆ ಎಂಬುದು ಇದ್ದಕ್ಕಿದ್ದಾಗ ಹೋಗ್ಬಿಟ್ಟ. ಮನು, ನಿಂತ್ಕೊಳ್ಳೆಯ, ಎಲ್ಲಿಗೆ ಹೋಗ್ತಾ ಇದೀಯ? ತಂದೆ ತಾಯಿ ಇರೋರು ಹಾಗೆಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಕಣಯ್ಯ. ನೀನು ಸ್ಮಶಾನಕ್ಕೆ ಹೋದ ಕ್ಷಣಕ್ಕೆ ತನ್ನ ಆಪ್ತ ಸ್ನೇಹಿತ ಬಂದಿದ್ದಾನೆ ಅಂತ ಮಧು ಎದ್ದು ಬಂದಿನ ಹತ್ರ ಮಾತಾಡ್ತಾನೇನು? ಅದೆಲ್ಲ ಅವ್ರವ್ರ ಕರ್ಮ. ನಡಿ.